ಆಗಸ್ಟ್ 10, 2006 ಸಮಯ ಮುಂಜಾನೆ 4:30. ಲಂಡನ್ ನಗರ ಇನ್ನೂ ಗಾಢನಿದ್ರೆಯಲ್ಲಿತ್ತು. ರಸ್ತೆಗಳು ಶಾಂತವಾಗಿದ್ದವು. ಆಕಾಶದಲ್ಲಿ ಸಣ್ಣಗೆ ಮಳೆ ಹನಿಗಳು ಬೀಳುತ್ತಿದ್ದವು. ನಗರ ತನ್ನ ದಿನಚರಿ ಆರಂಭಿಸಲು ಇನ್ನೂ ಕೆಲವು ಗಂಟೆಗಳಷ್ಟೇ ಬಾಕಿಯಿತ್ತು. ಆದರೆ ಅದೇ ಸಮಯದಲ್ಲಿ ಇಡೀ ಜಗತ್ತು ಇತಿಹಾಸದ ಅತ್ಯಂತ ಭೀಕರ ತಿರುವಿನಲ್ಲಿ ನಿಂತಿತ್ತು. ಒಂದು ವೇಳೆ ಅಂದು ಕೇವಲ ಕೆಲವು ಗಂಟೆಗಳು ತಡವಾಗಿದ್ದರೂ ಇಂದು ನಾವು ಬದುಕುತ್ತಿರುವ ಈ ಜಗತ್ತು ಹೀಗಿರುತ್ತಿರಲಿಲ್ಲ. ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಯುವಕ ಸೆಕ್ಯೂರಿಟಿ ಚೆಕ್ ಮೂಲಕ ಹಾದು ಹೋಗುತ್ತಿದ್ದ. ಅವನ ಬ್ಯಾಗ್ನಲ್ಲಿ ಯಾವುದೇ ಗನ್ ಇರಲಿಲ್ಲ, ಬಾಂಬ್ ಇರಲಿಲ್ಲ. ಬದಲಿಗೆ ಒಂದು ಸಾಮಾನ್ಯವಾಗಿ ಕಾಣುವ ಸಾಫ್ಟ್ ಡ್ರಿಂಕ್ ಬಾಟಲಿ ಇತ್ತು. ಆದರೆ ಅದು ಕೇವಲ ಬಾಯಾರಿಕೆ ನೀಗಿಸುವ ಪಾನೀಯವಾಗಿರಲಿಲ್ಲ. ಅದು ಸಾವಿರಾರು ಜನರ ಪಾಲಿಗೆ ಮೃತ್ಯುವಿನ ಬಾಟಲಿಯಾಗಿತ್ತು. ಅದರಲ್ಲಿ ಇದ್ದಿದ್ದು ಲಿಕ್ವಿಡ್ ಬಾಂಬ್. ಆ ಕಾಲದ ಭದ್ರತಾ ಯಂತ್ರಗಳ ಕಣ್ಣು ತಪ್ಪಿಸಿ ವಿಮಾನದೊಳಗೆ ಸಾವು ತರುವ ಹೊಸ ತಂತ್ರವದು. ಆ ಸಂಚು ಕೇವಲ ಒಂದು ವಿಮಾನ ಹೈಜಾಕ್ ಮಾಡುವುದಾಗಿರಲಿಲ್ಲ. ಅಟ್ಲಾಂಟಿಕ್ ಮಹಾಸಾಗರದ ಮೇಲೆ ಸುಮಾರು 35,000 ಅಡಿ ಎತ್ತರದಲ್ಲಿ ಹಾರುತ್ತಿರುವಾಗ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ರಿಂದ 8 ವಿಮಾನಗಳನ್ನು ಏಕಕಾಲದಲ್ಲಿ ಹಾರಿಸಿ ಬಿಡುವುದು ಅವರ ಗುರಿಯಾಗಿತ್ತು. ಯೋಚಿಸಿ ನೋಡಿ, ಸಾವಿರಾರು ಜನರು ಆರಾಮವಾಗಿ ನಿದ್ದೆ ಮಾಡುತ್ತಿರುವಾಗ ಅಥವಾ ಸಿನಿಮಾ ನೋಡುತ್ತಿರುವಾಗ ಇದ್ದಕ್ಕಿದ್ದಂತೆ ವಿಮಾನಗಳು ರೇಡಾರ್ನಿಂದ ಮಾಯವಾಗಿ ಬಿಡುತ್ತಿದ್ದವು. ನೂರಾರು ಕುಟುಂಬಗಳು, ಸಾವಿರಾರು ಕನಸುಗಳು ಕ್ಷಣ ಮಾತ್ರದಲ್ಲಿ ಸಮುದ್ರದ ಪಾಲಾಗುತ್ತಿದ್ದವು. ಆ ದಿನ ಏನಾದರೂ ಅನಾಹುತ ನಡೆದಿದ್ದರೆ ಜಗತ್ತು ಹೇಗಿರುತ್ತಿತ್ತು? ಅಮೆರಿಕ ಮತ್ತು ಯುರೋಪ್ ನಡುವಿನ ಎಲ್ಲ ವಿಮಾನ ಸಂಚಾರ ಸ್ಥಗಿತಗೊಳ್ಳುತ್ತಿತ್ತು. ವಿಮಾನ ಪ್ರಯಾಣ ಎಂದರೆ ಸೌಲಭ್ಯವಲ್ಲ, ಅದೊಂದು ಸಾವಿನ ಜೂಜು ಎಂದು ಜನ ಹೆದರುತ್ತಿದ್ದರು. ಜಾಗತಿಕ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತಿತ್ತು. ಆದರೆ ಎಲ್ಲಕ್ಕಿಂತ ದೊಡ್ಡ ನಷ್ಟವೆಂದರೆ ನಮ್ಮ ನಂಬಿಕೆ. ಪ್ರತಿಯೊಬ್ಬ ಅಪರಿಚಿತನನ್ನು ನಾವು ಅನುಮಾನದಿಂದ ನೋಡುವಂತಾಗುತ್ತಿತ್ತು. ಭಯ ಎಂಬುದು ನಮ್ಮ ಉಸಿರಾಟದಷ್ಟೇ ಹತ್ತಿರವಾಗುತ್ತಿತ್ತು. ಆದರೆ ಅಂದು ಆ ಅನಾಹುತ ಸಂಭವಿಸಲಿಲ್ಲ. ಏಕೆ ಗೊತ್ತಾ? ಏಕೆಂದರೆ ಬ್ರಿಟನ್ನಿನ ಗುಪ್ತಚರ ಸಂಸ್ಥೆ MI5 ಮತ್ತು ಪೊಲೀಸರು ಹಲವಾರು ದಿನಗಳಿಂದ ಕತ್ತಲಲ್ಲಿ ನಿಂತು ಈ ನೆಟ್ವರ್ಕ್ ಮೇಲೆ ಕಣ್ಣಿಟ್ಟಿದ್ದರು. ಭಯೋತ್ಪಾದಕರು ಮಾಡಿದ ಒಂದು ಸಣ್ಣ ತಪ್ಪು, ಒಂದು ಫೋನ್ ಕಾಲ್ ಇಡೀ ಸಂಚನ್ನು ಬಯಲು ಮಾಡಿತು. ಇಂದು ನೀವು ವಿಮಾನ ನಿಲ್ದಾಣಕ್ಕೆ ಹೋದಾಗ ಕಟ್ಟುನಿಟ್ಟಿನ ತಪಾಸಣೆ ಕಂಡು ಕೋಪಗೊಳ್ಳುತ್ತೀರಲ್ಲ? ಒಂದು ನೀರಿನ ಬಾಟಲಿ ಕೂಡ ಒಳಗೆ ಬಿಡುವುದಿಲ್ಲವೆಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತೀರಲ್ಲ? ನೆನಪಿರಲಿ, ಆ ನಿಯಮಗಳು ನಿಮ್ಮನ್ನು ತೊಂದರೆಗೆ ಸಿಲುಕಿಸಲು ಮಾಡಿದ್ದಲ್ಲ. ಅದು ಅಂದು ತಪ್ಪಿ ಹೋದ ಆ ಮಹಾ ದುರಂತದ ನೆನಪು. ಒಮ್ಮೊಮ್ಮೆ ಜಗತ್ತು ಉಳಿಯುವುದು ಅದ್ಭುತ ಶಕ್ತಿಗಳಿಂದಲ್ಲ, ಬದಲಿಗೆ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದರಿಂದ. ಆ ವ್ಯಕ್ತಿಯ ಜಾಗರೂಕತೆಯೇ ನಮ್ಮನ್ನು ಇಂದು ಸುರಕ್ಷಿತವಾಗಿರಿಸಿದೆ. ಮುಂದಿನ ಬಾರಿ ನೀವು ಆಕಾಶದಲ್ಲಿ ಹಾರುವ ವಿಮಾನವನ್ನು ನೋಡಿದಾಗ ಒಂದು ಕ್ಷಣ ಆ ದಿನವನ್ನು ನೆನಪಿಸಿಕೊಳ್ಳಿ ಮತ್ತು ನಮ್ಮನ್ನು ರಕ್ಷಿಸುತ್ತಿರುವ ಆ ಅನಾಮಯ ವೀರರಿಗೆ ಧನ್ಯವಾದ ಹೇಳಿ.